ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಈ ವಿಡಿಯೋದಲ್ಲಿ ಅತಿ ಹೆಚ್ಚಾಗಿ ವೈರಲ್ ಆಗ್ತಿರುವಂತಹ ಪ್ರಾಡಕ್ಟ್ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತಾ ಇದ್ದೀನಿ. ಅದು ಯಾವ ಪ್ರಾಡಕ್ಟ್ ಅಂದರೆ ಜ್ಯುವರಿ ಅವರ ಕಾಸಿಕ್ ಸ್ಕಿನ್ ವೈಟ್ನಿಂಗ್ ಸೋಪ್ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತಾ ಇದ್ದೀನಿ. ಈ ಸೋಪ್ ತುಂಬ ವೈರಲ್ ಆಗ್ತಾ ಇದೆ. ಅಂದರೆ ಇನ್ಸ್ಟಾಗ್ರಾಮ್, ಯೂಟ್ಯೂಬ್ ರೀಲ್ಸಲ್ಲಿ ನೀವು ನೋಡಿರ್ತೀರಾ. ಜ್ಯುವರಿ ಅವರ ಸ್ಕಿನ್ ಕೇರ್ ಸಿಂಚಿ ಬಾಡಿ ಸೋಪ್ ಅಂದರೆ ಕಾಸಿಕ್ ಆಸಿಡ್ ಸ್ಕಿನ್ ವೈಟ್ನಿಂಗ್ ಸೋಪ್. ಇದನ್ನು ಹೆಚ್ಚಾಗಿ ಜನರು ಬಳಸುತ್ತಿದ್ದಾರೆ. ನೀವು ಕೂಡ ಈ ಪ್ರಾಡಕ್ಟ್ನ ಯೂಸ್ ಮಾಡಬೇಕಾ ಬೇಡವಾ ಅಂತ ಕನ್ಫ್ಯೂಸಲ್ಲಿ ಇರ್ತೀರಾ. ಅವರ ವಿಡಿಯೋಸ್ನಲ್ಲಿ ನೋಡಿದಾಗ ನಾವು ಅದರಲ್ಲಿ ಅವರು ತೋರಿಸಿದ ಹಾಗೆ ನಾವು ಯೂಸ್ ಮಾಡಿದರೆ ವೈಟ್ ಆಗ್ತೀವಿ, ಈ ಪ್ರಾಡಕ್ಟ್ ಬೈ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಅದನ್ನು ನಿಮ್ಮ ಮೈಂಡಿಂದ ಈಗಲೇ ತೆಗೆದುಬಿಡಿ. ಅವರು ಕೊಟ್ಟಿರೋ ಹಾಗೆ ಈ ಸೋಪ್ನಿಂದ ಏನೆಲ್ಲ ಯೂಸ್ ಆಗುತ್ತೆ, ಹಾಗೆ ಈ ಸೋಪ್ನಲ್ಲಿರುವಂಥ ಇಂಗ್ರೀಡಿಯೆಂಟ್ಸ್ ಬಗ್ಗೆ ಈಗ ನೋಡೋಣ ಬನ್ನಿ. ಇದರಿಂದ ಸನ್ ಟ್ಯಾನ್ ರಿಮೂವ್ ಆಗುತ್ತದೆ, ಹಾಗೆ ಡಾರ್ಕ್ ಸ್ಪಾಟ್ಸ್, ಹೈಪರ್ ಪಿಗ್ಮೆಂಟೇಷನ್, ತುಂಬ ಡಾರ್ಕ್ ಇದ್ದವರು ವೈಟ್ ಆಗುವಂಥದ್ದು, ಹಾಗೆ ಪಿಂಪಲ್ಸ್, ಮಾರ್ಕ್ಸ್ ಇದ್ದರೆ ಅದನ್ನು ಕೂಡ ರಿಮೂವ್ ಆಗಲು ಈ ಸೋಪ್ ಯೂಸ್ ಆಗುತ್ತದೆ. ಹಾಗೆ ಈ ಸೋಪಲ್ಲಿರುವಂಥ ಇಂಗ್ರೀಡಿಯೆಂಟ್ಸ್ ಕ್ಯಾರೆಟ್ ಸೀಡ್ ಆಯಿಲ್, ಕಾಸಿಕ್ ಆಸಿಡ್ ಮತ್ತು ಬೇರೆ ಬೇರೆ ಇಂಗ್ರೀಡಿಯೆಂಟ್ಸ್ ಈ ಸೋಪ್ನಲ್ಲಿ ಯೂಸ್ ಮಾಡಲಾಗಿದೆ. ಇದಿಷ್ಟು ಅವರ ಕೊಟ್ಟಿರುವ ಯೂಸಸ್ ಹಾಗೆ ಇದರಲ್ಲಿರುವಂಥ ಇಂಗ್ರೀಡಿಯೆಂಟ್ಸ್. ದಯವಿಟ್ಟು ಈ ಪ್ರಾಡಕ್ಟ್ನ ಯಾರು ಬೈ ಮಾಡೋಕ್ಕೆ ಹೋಗಬೇಡಿ, ಇದರಿಂದ ಯಾವುದೇ ಯೂಸ್ ಇಲ್ಲ. ಹಾಗೆ ಈ ಪ್ರಾಡಕ್ಟ್ನ ನೀವು ಬೈ ಮಾಡುವುದರಿಂದ ನಿಮ್ಮ ದುಡ್ಡು ವೇಸ್ಟ್ ಆಗುತ್ತೆ ಹೊರತು ನಿಮಗೆ ಯಾವುದೇ ಪ್ರಯೋಜನವಾಗುವುದಿಲ್ಲ. ಹಾಗೆ ಇವರ ವೆಬ್ಸೈಟಿಂದ ನೀವೇನಾದರೂ ಈ ಪ್ರಾಡಕ್ಟ್ನ ಬೈ ಮಾಡ್ತಾ ಇದ್ದರೆ ಈಗಲೇ ಸ್ಟಾಪ್ ಮಾಡಿ. ಅದರಲ್ಲೂ ಆನ್ಲೈನ್ ಪೇ ಮಾಡಿ ಈ ಪ್ರಾಡಕ್ಟ್ಸ್ನ ಬೈ ಮಾಡಲಿಕ್ಕೆ ಹೋಗಬೇಡಿ. ಅವರ ವೆಬ್ಸೈಟಿಂದ ಪ್ರಾಡಕ್ಟ್ಸ್ ಬರೋದೇ ಇಲ್ಲ, ಆಮೇಲೆ ನಿಮಗೆ ನಿಮ್ಮ ಪ್ರಾಡಕ್ಟ್ಸ್ ಸಿಗೋದಿಲ್ಲ, ಹಾಗೆ ನಿಮ್ಮ ದುಡ್ಡು ಸಿಗುವುದಿಲ್ಲ. ಆದ್ದರಿಂದ ಈ ಸೋಪ್ನ ಯಾರೂ ಬೈ ಮಾಡಲಿಕ್ಕೆ ಹೋಗಬೇಡಿ. ಪ್ಲೀಸ್ ಗೈಸ್, ನಿಮಗೇನಾದರೂ ಸ್ಕಿನ್ ರಿಲೇಟೆಡ್ ಪ್ರಾಬ್ಲಮ್ಸ್ ಇದ್ದರೆ ಡರ್ಮ್ಯಾಟಾಲಜಿಸ್ಟ್ನ ಕನ್ಸಲ್ಟ್ ಮಾಡಿ ನಿಮ್ಮ ಸ್ಕಿನ್ ಬಗ್ಗೆ ನೀವೇ ಕೇರ್ ತೆಗೆದುಕೊಳ್ಳಿ. ಈ ಥರ ಫೇಕ್ ಆಗಿರುವಂತಹ ರೀಲ್ಸ್ನ ನೋಡಿ ಯಾವುದೇ ಫೇಕ್ ಪ್ರಾಡಕ್ಟ್ಸ್ನ ಬೈ ಮಾಡಬೇಡಿ. ಎಲ್ಲ ಪ್ರಾಡಕ್ಟ್ಸ್ ಅಂತ ಅಲ್ಲ, ನೀವು ಯಾವುದೇ ಸ್ಕಿನ್ ಕೇರ್ ಪ್ರಾಡಕ್ಟ್ ತೆಗೆದುಕೊಳ್ತಾ ಇದ್ದರೆ ಆ ಪ್ರಾಡಕ್ಟ್ ಬಗ್ಗೆ ನೀವು ಸಂಪೂರ್ಣ ಇನ್ಫಾರ್ಮೇಷನ್ ತೆಗೆದುಕೊಂಡು ಪ್ರಾಡಕ್ಟ್ನ ಬೈ ಮಾಡಿ. ಬೇಕಾಗಿರುವಂಥ ಪ್ರಾಡಕ್ಟ್ನ ಬೈ ಮಾಡಿ ನಿಮ್ಮ ಸ್ಕಿನ್ಗೆ ಅಪ್ಲೈ ಮಾಡಿ, ನಿಮ್ಮ ಸ್ಕಿನ್ನ ಡ್ಯಾಮೇಜ್ ಮಾಡ್ಕೋಬೇಡಿ. ಈಗ ನೀವು ಯಾವುದೇ ಪ್ರಾಡಕ್ಟ್ ತೆಗೆದುಕೊಳ್ತಾ ಇದ್ದೀರಾ ಅಂದರೆ ಅದರ ಪ್ರಾಡಕ್ಟ್ ಬಗ್ಗೆ ನಿಮಗೆ ಸಂಪೂರ್ಣ ಇನ್ಫಾರ್ಮೇಷನ್ ಇರಲಿ. ಬೇರೆಯವರು ಯೂಸ್ ಮಾಡ್ತಾ ಇದ್ದಾರೆ ಅಂತ ನೀವು ಯೂಸ್ ಮಾಡೋಕ್ಕೆ ಹೋಗಬೇಡಿ. ನಿಮ್ಮ ಬುದ್ಧಿ ನಿಮ್ಮ ಕೈಯಲ್ಲಿ ಇರಲಿ. ನಿಮ್ಮ ಸ್ಕಿನ್, ನಿಮ್ಮ ಫೇಸ್, ನೀವು ಯೂಸ್ ಮಾಡ್ತೀರಾ ಅಂದರೆ ಯೂಸ್ ಮಾಡಿ. ಕೊನೆಯದಾಗಿ ಫೇಕ್ ಪ್ರಾಡಕ್ಟ್ಸ್ನ ಬೈ ಮಾಡಬೇಡಿ, ನಿಮ್ಮ ಮನಿನ ವೇಸ್ಟ್ ಮಾಡಬೇಡಿ, ಹಾಗೆ ನಿಮ್ಮ ಸ್ಕಿನ್ನ ಡ್ಯಾಮೇಜ್ ಮಾಡ್ಕೋಬೇಡಿ. ಇಷ್ಟು ನನ್ನ ಸಜೆಷನ್ ಕೊಡ್ತಾ ಇದ್ದೀನಿ. ಹಾಗೆ ನಿಮಗೇನಾದರೂ ಬೇರೆ ಪ್ರಾಡಕ್ಟ್ಸ್ ಬಗ್ಗೆ ಇನ್ಫಾರ್ಮೇಷನ್ ಬೇಕಾಗಿದ್ದರೆ ನನ್ನ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಮತ್ತು ಯಾವುದೇ ಮೆಡಿಸಿನ್ ಅಥವಾ ಸ್ಕಿನ್ ಪ್ರಾಡಕ್ಟ್ಸ್ ಯೂಸ್ ಮಾಡುವ ಮೊದಲು ಡಾಕ್ಟರ್ಸ್ನ ಕನ್ಸಲ್ಟ್ ಮಾಡಿ ಯೂಸ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ನನ್ನ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.